ಒಂದ್ ಕಡೆ ಸುಮಲತಾ ಅವರು ಮಂಡ್ಯದಿಂದ ತಾನು ಪಕ್ಷೇತರನಾಗಿ ಸ್ಪರ್ಧೆ ಮಾಡ್ತೀನಿ ಅನ್ನುವಂಥದ್ದನ್ನ ಘೋಷಣೆ ಮಾಡ್ತಾ ಇದ್ದಂತೆ ಮತ್ತೊಂದು ಕಡೆ ಆಪೋಸಿಟ್ ಇರೋದು ಯಾರು? ಪ್ರಮುಖವಾದಂತ ಎದುರಾಳಿ ನಿಖಿಲ್ ಕುಮಾರಸ್ವಾಮಿ ಅವರು ಸುಮಲತಾ ಅವರ ಲೋಕಸಭಾ ಚುನಾವಣೆ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅವರ ಪರವಾಗಿ ಅವರ ತಂದೆ ಅಂದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳು ಒಂದು ಮಾತಾಡಿದ್ದಾರೆ. ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಶೃಂಗೇರಿಯ ಮೆಣಸೆ ಹೆಲಿಪ್ಯಾಡ್ ನಲ್ಲಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಕೊಟ್ಟಿರುವಂತಹ ಹೇಳಿಕೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಈ ಎಲ್ಲಾ ಸಿನಿಮಾದವರು ಮಂಡ್ಯ ಜನತೆಯ ಪರ ಬಂದಿದ್ದಾರೆ. ಬರ್ಲಿ ಬಿಡಿ ಸಂತೋಷ ಅಂತ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಅಂದ್ರೆ ಬಹಳ ಇದನ್ನೇನು ನಾನು ಸೀರಿಯಸ್ ಆಗಿ ತೆಗೆದುಕೊಳ್ಬೇಕಿಲ್ಲ ಅನ್ನುವಂಥದ್ದನ್ನ ಆ ರೀತಿಯ ಧಾಟಿಯಲ್ಲಿ ಹೇಳ್ತಾ ಇದ್ದಾರೆ. ಮಂಡ್ಯ ಜನರ ಪರವಾಗಿ ಏನೇನ್ ಮಾಡ್ತಾರೆ ಇವರೆಲ್ಲ ಸೇರ್ಕೊಂಡು ಮಂಡ್ಯ ಜನರ ಪರವಾಗಿ ನೋಡೋಣ ಅಂತ ಶೃಂಗೇರಿಯ ಮೆಣಸೆ ಹೆಲಿಪ್ಯಾಡ್ ನಲ್ಲಿ ಮುಖ್ಯಮಂತ್ರಿಗಳು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಮುಖ್ಯಮಂತ್ರಿಗಳು ಏನ್ ಹೇಳಿದ್ದಾರೆ ಗಮನಿಸೋಣ ಬನ್ನಿ. ಚುನಾವಣೆ ಯುದ್ಧ ಹೋರಾಟ ಮಾಡಬೇಕಲ್ಲ, ಬರೀ ನಿಖಿಲ್ದು ಒಬ್ಬಂದೇ ಅಲ್ಲ, ಇಡೀ 28 ಕ್ಷೇತ್ರದಲ್ಲಿ ಕಾಂಗ್ರೆಸ್ಸು JDSನ ಅಭ್ಯರ್ಥಿಗಳು ನಿಲ್ತಾ ಇದ್ದೀವಲ್ಲ. 28 ಕ್ಷೇತ್ರದ ಹೋರಾಟದಲ್ಲಿ ತಾಯಿಯ ಆಶೀರ್ವಾದವನ್ನು ಪಡೆಯತಕ್ಕಂಥ ಪ್ರಾರ್ಥನೆ ಮಾಡಲಿಕ್ಕೆ ಬಂದಿದೆ. ನೋಡೋಣ, ಕೂತು ತೀರ್ಮಾನ ಮಾಡ್ತೀವಲ್ಲ. ಪ್ರಮೋದ್ ಏನು ಬೇರೆಯವರೇನಲ್ಲ, ನಮ್ಮವರೇ ಅಲ್ವೇ. ಯಾಕೆ ತಲೆ ಕೆಡಿಸ್ಕೊತೀರಿ? ಬನ್ನಿ, ಎಲ್ಲರೂ ಸಿನಿಮಾದವರು ಎಲ್ಲ ಬಂದು ಪಾಪ ಈಗ ರಾಜ್ಯದ ಜನತೆ ಬಗ್ಗೆ ಏನು ಬಂದಿದ್ದಾರೆ. ಬರಲಿ, ಸಂತೋಷ. ಬನ್ನಿ ನೋಡೋಣ, ಮಂಡ್ಯ ಜಿಲ್ಲೆ ಜನರ ಪರವಾಗಿ ಏನೇನು ಮಾತಾಡ್ತಾರೆ. ಚುನಾವಣೆ ಯುದ್ಧ ಹೋರಾಟ ಮಾಡಬೇಕಲ್ಲ, ಬರೀ